ಎಲ್ಲರಿಗೂ ನಮಸ್ಕಾರ ರೀ. ಕೈಯಲ್ಲಿಂದ ರೆಸಿಪಿ ನೋಡಿದ್ರೆ ನಿಮಗೇನು ಅನ್ಸತ್ತಿರ್ಬೋದು, ಇದೊಂದು ಹಸಿ ಖಾರ ಇರ್ಬೋದು ಅಥವಾ ಯಾವುದಾದ್ರು ಒಂದು ಚಟ್ನಿ ರೆಸಿಪಿ ಇರ್ಬೋದು ಅಂತೇಳಿ ನೀವು ಗೆಸ್ ಮಾಡಿರ್ತೀರಿ. ಮತ್ತು ಇದು ಬಟ್ಟಲದೊಳಗಿಂದ ನೋಡಿದ ಕೂಡಲೇ ಇದು ಒಂದು ಹೊಸ ರೆಸಿಪಿ ಐತಿ. ಇದು ನೋಡೋಕ್ಕಿಂತ ಮೊದಲ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಗಂಟೆ ಹೊಡೆದ ವಿಡಿಯೋ ನೋಡಿರಿ. ಇದಕ್ಕೆ ನಾವು ಒಂದು ಪ್ಲೇಟ್ ಮೆಂತೆ ಸೊಪ್ಪು ತೊಗೊಂಡಿದ್ದೀವಿ. ಅದಕ್ಕೆ ಹುರಿದ ಶೇಂಗಾ ಕಾಳು, ಬೆಳ್ಳುಳ್ಳಿ, ಹಸಿ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು ತೊಗೊಂಡ್ರೆ ಇದು ರೆಸಿಪಿ ರೆಡಿ ಆಕೈತಿ. ಈಗ ಖಾರು ಕಾಲದೊಳಗೆ ಒಂದೆರಡು ಮೆಣಸಿನ್ಕಾಯಿ ಮುರಿದಿಟ್ಕೊಂಡಿವಿ, ಒಂದು 5-6 ಬೆಳ್ಳುಳ್ಳಿ ಹೆಸಳ, ಆಮೇಲೆ ಒಂದು ಅರ್ಧ ಚಮಚೆ ಜೀರಿಗೆ, ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ತೊಗೊಂಡಿದ್ದೀವಿ. ಈ ರೆಸಿಪಿ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಕೈತಿ. ಇದಕ್ಕೆ ನಾವು ಕೊತ್ತಂಬರಿ ಸೊಪ್ಪು ಹಾಕಕತ್ತಿದ್ದೀವಿ. ಈಗ ಸ್ವಲ್ಪ ನಿಮಗೆ ತೋರಿಸೀವಿ, ಆಮೇಲೆ ನಾವು ಪ್ರಮಾಣಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಜಾಸ್ತಿ ಮಾಡ್ಕೊಂಡಿವ್ರಿ. ಈಗ ನೀವು ನೋಡ್ಕೊತಿರ್ಬೋದು, ಇದನ್ನು ಸಣ್ಣಂಗೆ ಖಾರು ಕಲ್ಲದೊಳಗೆ ಜಜ್ಜಿ ಬಿಡೋದ್ರಿ. ನೀವು ಮಿಕ್ಸಿ ಒಳಗೂ ಮಾಡ್ಬೋದು. ಖಾರು ಕಲ್ಲದೊಳಗೆ, ಒಳಕಲ್ಲದೊಳಗೆ ಹಿಂಗೆ ಜಜ್ಜಿ ಮಾಡಿದ್ದು ರೆಸಿಪಿ ಏನದವಲ್ಲ ಭಾಳ ಅಂದ್ರೆ ಭಾಳ ರುಚಿ ಆಕ್ಕವ್ರಿ. ಕಲ್ಲಿನ ಸ್ವಾದ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತೈತಿ. ಅದರ ಸಲುವಾಗಿ ಆದಷ್ಟು ನೀವು ಹಿಂಗೆ ಕುಟ್ಟಿ ಮಾಡಿದ ರೆಸಿಪಿಗಳನ್ನು ಬಳಸ್ರಿ, ರುಚಿಕಟ್ಟಾಗ್ತಾವೆ. ಈಗ ಹುರಿದ ಶೇಂಗಾ ಕಾಳು ಒಂದು ಬಟ್ಲ ನಾವು ತೊಗೊಂಡಿದ್ದೀವಿ. ಒಂದು ಬಟ್ಲ ಅನ್ರಿ ಅಥವಾ ಒಂದು ಕಪ್ ಅನ್ರಿ. ಹುರಿದ ಶೇಂಗಾ ಕಾಳು ಇತ್ತಂದ್ರೆ ರುಚಿ ಭಾಳ ಮಸ್ತ್ ಕೊಡ್ತೈತಿ. ನೀವು ಭಾಳ ನಮೂನಿ ಚಟ್ನಿ ತಿಂದಿರ್ತೀರಿ. ಅದರೊಳಗೆ ಈ ಚಟ್ನಿ ಒಂದು ಸಲ ಮಾಡಿರಂದ್ರೆ ಪ್ರತಿ ಸಲ ಇದಕ್ಕೊಂದು ಸ್ವಲ್ಪ ನೀವು ರಿಸರ್ವ್ ಇಟ್ಟನ ಬೇರೆ ರೆಸಿಪಿಗಳನ್ನು ಮಾಡ್ಕೋತೀರಿ. ಅಷ್ಟಂದ್ರೆ ಅಷ್ಟು ರುಚಿಕಟ್ಟಾಗಿ ಈ ರೆಸಿಪಿ ರೆಡಿ ಆಗ್ತೈತಿ. ಈಗ ನೀವು ನೋಡ್ತಿರ್ಬೋದು, ಖಾರು ಕಲ್ಲದೊಳಗೆ ಶೇಂಗಾ ಕಾಳು ಎಲ್ಲ ಅದು ಮಸಾಲೆ ಇತ್ತಲ್ಲ ಅದೆಲ್ಲ ಸಣ್ಣ ಆಗೈತಿ. ಹಿಂಗೆ ಸಣ್ಣ ಆದ ಕೂಡಲೇ ನಾವು ಮುಂದಿನ ಪದಾರ್ಥ ಇದಕ್ಕೆ ತೊಗೋಣ. ಬಂತು ನೋಡ್ರಿ, ಮೇನ್ ಇಂಗ್ರೀಡಿಯೆಂಟ್ಸ್ ಮೆಂತ್ಯ ಸೊಪ್ಪು. ಮೆಂತ್ಯ ಸೊಪ್ಪು ಹಾಕಿ ಇದನ್ನು ಕುಟ್ಕೊಂಡ್ಬಿಡೋದ್ರಿ. ಹಿಂಗೆ ಕುಟ್ಟಿ ಮಾಡಿದ ಮೆಂತ್ಯ ಸೊಪ್ಪಿನ ಚಟ್ನಿ ನೀವು ಎಂದರೆ ತಿಂದಿರೇನ್ರಿ? ತಿಂದಿಲ್ಲ ಅಂದ್ರೆ ಒಂದು ಸಲ ಪ್ರಯತ್ನ ಮಾಡಿರಿ. ನಮ್ಮ ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಂದು ಮನೆಯೊಳಗೂ ಇದನ್ನು ಮಾಡ್ತಿರ್ತಾರೆ. ಸಿಂಪಲ್ ಆಗೈತಿ, ಭಾಳ ಈಸಿಯಾಗಿ ಕೇವಲ ಕೆಲವೇ ನಿಮಿಷದೊಳಗೆ ಮಾಡುವಂಥ ರೆಸಿಪಿ. ಮಿಕ್ಸರ್ ಇತ್ತಂದ್ರೆ ಇದಕ್ಕಿಂತನೂ ಜಲ್ದಿ ಆಕೈತಿ, ಆದ್ರೆ ರುಚಿ ಆಗೋದಿಲ್ಲ. ಈಗೆಲ್ಲ ಜಜ್ಜಿ ರೆಡಿ ಆಗೈತಿ. ಈಗ ನೀವು ನೋಡ್ತಿರ್ಬೋದು, ಈ ಥರ ಚಟ್ನಿ ರೆಡಿ ಆಯ್ತಂದ್ರೆ ಇದನ್ನು ಉಂಡೆ ಮಾಡಿಬಿಡೋದ್ರಿ. ಉಂಡೆ ಮಾಡಿ ನೀವು ಇದನ್ನು ಅನ್ನ ಮತ್ತು ತುಪ್ಪ, ಈ ಇದನ್ನು ಚಟ್ನಿ ಅಷ್ಟೇ ಸವಿಬೋದು. ಬೇಡಪ್ಪ ನಾವು ಇದನ್ನು ಮಜ್ಜಿಗೆ ಜೊತೆ ಸವಿತೇವೆ ಅಂದ್ರೆ ಇದಕ್ಕೆ ಇನ್ನೊಂದು ರೆಸಿಪಿ ತೋರ್ಸಕತ್ತೀನಿ ನೋಡ್ರಿ. ಒಂದು ಬೌಲ್ ಒಳಗೆ ನಾವು ಅದನ್ನು ಅರ್ಧ ಉಂಡೆಗೆ ಇಷ್ಟು 1-1.5 ಗ್ಲಾಸ್ ಆಗುವಷ್ಟು ಗಟ್ಟಿ ಮಜ್ಜಿಗೆ ಹಾಕಕತ್ತಿದ್ದೇವೆ ರೀ. ಗಟ್ಟಿ ಮಜ್ಜಿಗೆ ಹಾಕಿ ಒಂದು ಚಮಚೆ ತೊಗೊಂಡು ಚಮಚದಿಂದ ಅದನ್ನು ಉಂಡೆ ಎಲ್ಲ ಒಡೆದ ಹಿಂಗೆ ಮಿಕ್ಸ್ ಮಾಡಿಬಿಡೋದ್ರಿ. ಈಗ ನೀವು ಹಸಿ ಮಜ್ಜಿಗೆ ಮಾಡ್ತಿರ್ತೀರಲ್ಲ, ಹಸಿ ಖಾರ ಹಾಕಿ, ಅದಕ್ಕಿಂತನೂ ಭಾಳ ಅಂದ್ರೆ ಭಾಳ ರುಚಿ ಆಕತಿ, ಭಾಳ ಟೇಸ್ಟ್ ಆಕತಿ ರೀ. ಇದನ್ನೂ ಒಂದು ಸಲ ನೀವು ಮಾಡಿರಿ. ಚಟ್ನಿ ಮತ್ತು ತುಪ್ಪ ಅನ್ನದ ಜೊತೆ ಅದನ್ನು ನೋಡಿರಿ. ಆಮೇಲೆ ಇಲ್ಪ ಬಿಸಿಲೊಳಗೆ ನಮಗೆ ಹಿಂಗೆ ಮಜ್ಜಿಗೆ ಜೊತೆ ಇದು ಹಿಂಗೆ ಭಾಳ ಚಲೋ ಅನ್ನಿಸ್ತೈತೆ ಅಂತಂದ್ರೆ ನಾವು ಇದನ್ನು ಮಾಡ್ಕೋಬೋದು. ಒಂದೇ ಪದಾರ್ಥದೊಳಗೆ 2 ರೆಸಿಪಿಗಳನ್ನು ನಾವು ರೆಡಿ ಮಾಡ್ಬೋದು. ಭಾಳ ಅಂದ್ರೆ ಭಾಳ ರುಚಿಕಟ್ಟಾಗಿರ್ತೈತಿ, ಭಾಳ ಹೆಲ್ದಿ ಐತ್ರಿ. ಇದ್ರೊಳಗೇನು ಶೇಂಗಾ ಕಾಳು, ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ನೀವು ಹಸಿ ಶುಂಠಿನೂ ಬೇಕಾದ್ರೆ ಆ್ಯಡ್ ಮಾಡ್ಕೋಬೋದು. ನೋಡ್ರಿ, ಇಲ್ಲಿ ಚಟ್ನಿ ರೆಡಿ ಐತಿ, ಆಮೇಲೆ ಮಜ್ಜಿಗೆ ಹುಳಿನೂ ರೆಡಿ ಐತಿ. ಈ ರೆಸಿಪಿ ತಪ್ಪನಿಲ್ದ ಈ ವಿಡಿಯೋ ನೋಡಿದ ಕೂಡಲೇ ಮಾಡೋದು ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.